ಸಾಕಷ್ಟು ಕುತೂಹಲವನ್ನ ಉಂಟು ಮಾಡಿದ್ದಂತ ಮೈಸೂರು ಕೊಡಗು ಲೋಕಸಭಾ ಎಲೆಕ್ಷನ್ ನಲ್ಲಿ ಈಗಾಗಲೇ ಎನ್ಡಿಎ ಅಭ್ಯರ್ಥಿಯಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಅತ್ಯಧಿಕ ಮತಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ. ಇಲ್ಲೊಂದ್ ಕಡೆ ಕಾಂಗ್ರೆಸ್ನವರು ಹೇಳ್ತಿದ್ರು, ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಮೈಸೂರು ಹಳೆಯ ಭಾಗದಲ್ಲಿ ಕಾಂಗ್ರೆಸ್ಗೆ ಸಾಕಷ್ಟು ವರ್ಚಸ್ ಇದೆ, ಆ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ತಾರೆ ಒಂದಷ್ಟು ಮಾತುಗಳನ್ನ ಹೇಳ್ತಿದ್ರು. ಆದ್ರೆ ಎಲ್ಲಕ್ಕೂ ಸಹ ಒಂದ್ ಕಡೆ ಮತದಾರರು ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಮತ್ತು ಕಾಂಗ್ರೆಸ್ನವರು ಇಟ್ಟಿದಂತಹ ನಂಬಿಕೆಗಳಿಗೆ ತಣ್ಣೀರನ್ನ ಎರಚಿದ್ದಾರೆ. ಯದುವೀರ್ ಒಡೆಯರ್ ಅವರು ಸಾಕಷ್ಟು ದೊಡ್ಡ ಮಟ್ಟದ ಅಂತರದಲ್ಲಿ ಗೆದ್ದಿದ್ದಾರೆ. ಈ ವಿಷಯ ಕುರಿತು ಜೊತೆ ಮಾತನಾಡ್ತಾ ಹೋಗ್ತಾರೆ ಮಾಜಿ ನಗರ ಪಾಲಿಕೆ ಸದಸ್ಯರು ಹಾಗೂ ಬಿಜೆಪಿಯ ಮುಖಂಡರಾದಂತಹ ಪ್ರಶಾಂತ್ ಕೊಟ್ಟಿದ್ರು. ಮಾತನಾಡ್ಸೋಣ. ಮೊದಲು ನಮಸ್ತೆ ಸರ್. ಎಲ್ಲ ಆಲ್ಮೋಸ್ಟ್ ಚರ್ಚೆ ಆಗ್ತಿತ್ತು, ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥದ್ದು ಚರ್ಚೆ ಆಗ್ತಿತ್ತು ಮತದಾರ ನಡೆದ ನಂತರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ. ನೀವು ಸಹ ಯದುವೀರ್ ಅವರ ಒಂದು ಚುನಾವಣಾ ಪ್ರಚಾರ ಭಾಗಿಯಾಗಿದ್ರಿ, ನಿಮ್ಮ ಭಾಗದಲ್ಲೂ ಸಹ ನೀವು ಪ್ರಚಾರವನ್ನ ಮಾಡಿದ್ರಿ. ಈ ಮಟ್ಟದ ಲೀಡನ್ನು ನಿರೀಕ್ಷೆ ಮಾಡಿದ್ರೆ ಸರ್? ಖಂಡಿತವಾಗೂ ಕೂಡ ನಾವು 1 ಲಕ್ಷಕ್ಕೂ ಅಧಿಕ ಮತದಿಂದ ಗೆಲ್ತಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರು ಅಂತಕ್ಕಂಥದ್ದು ನಂಬಿಕೆ ನಮಗಿತ್ತು. ಚುನಾವಣೆ ಮುಗಿದಾಗಲೂ ಕೂಡ ನಾವು ಆ ಒಂದು ಆತ್ಮವಿಶ್ವಾಸದಲ್ಲೇ ಇದ್ದು. ಆದರೆ ಈ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಎಲ್ಲರೂ ಕೂಡ ಏನೋ ಒಂದು ರೀತಿಯಲ್ಲಿ ಇಲ್ಲ, ನಾವೇ ಗೆಲ್ತೀವಿ, ನಮ್ಮ ಗ್ಯಾರಂಟಿ ವರ್ಕ್ ಆಗಿದೆ, ಮಹಿಳೆಯರೆಲ್ಲ ಕೂಡ ನಮಗೆ ಮತ ಚಲಾಯಿಸಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನು ಅತಿಯಾಗಿ ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ದಂಥದ್ದು ನೋಡಿದಾಗ ನಮಗೆಲ್ಲ ಒಂದು ಕಡೆ ಅನುಮಾನ ಆಗ್ತಿತ್ತು. ಯಾಕಂದರೆ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ಇದು. ಏನಾದ್ರು ವ್ಯತ್ಯಾಸ ಆಗ್ಬೋದೇನೋ. ಏನು ವ್ಯತ್ಯಾಸ ಆಗ್ಬೋದು? ಗೆಲುವಿನ ಅಂತರ ಏನಿದೆ ಇಷ್ಟು ಇವರು ಹೇಳ್ತಕ್ಕಂಥ ಹಠವಾದ ಏನು ಮಂಡತನದ ಆತ್ಮವಿಶ್ವಾಸದಿಂದ ನಮ್ಮ ಈ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ನಾವು ಗೆಲ್ತೀವಿ ಅಂತ ನಮಗೆಲ್ಲ ಒಂದು ಕಡೆ ಗೊಂದಲ ಆಗ್ತಿತ್ತು. ಈ ಕ್ಷೇತ್ರ ಕಳೆದ 2 ಬಾರಿ ಕೂಡ ಪ್ರತಾಪ್ ಸಿಂಹ ಅವರನ್ನ ಗೆಲ್ಲಿಸಿದೆ. ಈ ಬಾರಿನೂ ಕೂಡ ಪ್ರತಾಪ್ ಸಿಂಹ ಅವರು ಸಂಸದರಾಗಿದ್ದ ಸಂದರ್ಭದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಜೊತೆಯಲ್ಲಿ ಆ ಕೆಲಸದ ಜೊತೆಗೆ ನಮ್ಮ ಯದುವೀರ್ ಒಡೆಯರ್ ಅವರು ಈ ಮೈಸೂರು ಒಂದು ಮಹಾರಾಜರವರು, ಅವರ ಕುಟುಂಬಕ್ಕೂ ಕೂಡ ಒಳ್ಳೆ ಹಿನ್ನೆಲೆ ಇದೆ. ಮತ್ತು ಯದುವೀರ್ ಒಡೆಯರ್ ಅವರು ಕೂಡ ಈ ಹಿಂದೆ ಅವರೆಲ್ಲೂ ಕೂಡ ರಾಜಕಾರಣವಾಗಿ ಅಥವಾ ಯಾವುದೇ ಕಾಂಟ್ರವರ್ಸಿ ವಿಚಾರವಾಗಿ ಎಲ್ಲೂ ಕೂಡ ಮಾತಾಡಿರಲಿಲ್ಲ. ಜನಗಳ ಮನಸ್ಸಿನಲ್ಲಿ ಯದುವೀರ್ ಒಡೆಯರ್ ಅವರು ಒಂದು ಉನ್ನತವಾದ ವ್ಯಕ್ತಿ, ರಾಜಮಂತಲ್ಲಿರ್ತಕ್ಕಂಥ ಭಾವನೆಗಳಿತ್ತು. ಅವ್ರ ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ, ಏನು ಅವ್ರ ಅಭ್ಯರ್ಥಿ ಅಂತ ಘೋಷಣೆ ಆದ ಸಂದರ್ಭದಲ್ಲಿ ಹಲವಾರು ಮುಖಂಡರುಗಳು ಮತ್ತು ಕೆಲವರು ಮಹಾರಾಜರು ಹೊರಗಡೆ ಬಂದು ರಾಜಕಾರಣ ಮಾಡೋಕ್ಕಾಗುತ್ತಾ, ಯದುವೀರ್ ಒಡೆಯರ್ ಅವರು ಜನಸಾಮಾನ್ಯರಿಗೆ ಸಿಗ್ತಾರಾ, ಜನರ ಜೊತೆ ಬರೀತಾರ ಅಂತಕ್ಕಂಥದ್ದನ್ನು ಪ್ರಶ್ನೆಗಳನ್ನು ಮತ್ತು ಅದನ್ನು ವಿರೋಧ ಅಸ್ತ್ರವಾಗಿ ನಮ್ಮ ಎದುರಾಳಿ ಪಕ್ಷವಾಗಿ ನಿಂತಹ ಸಾಕಷ್ಟು ಜನ ಆ ಪಕ್ಷದಲ್ಲಿದ್ದಂಥ ಪ್ರಮುಖರುಗಳು ಮಾತಾಡ್ತಾ ಇದ್ರು. ಆದರೆ ಚುನಾವಣೆ ಸಂದರ್ಭದಲ್ಲಿ ಅವರು ಭಾಳ ಸರಳತೆಯಲ್ಲಿ ಅವರು ಎಲ್ಲರ ಜೊತೆನೂ ಕೂಡ ಭಾಳ ಸೂಕ್ಷ್ಮತೆಯಿಂದ ಎಲ್ಲ ಯುವಕರ ಜೊತೆ ಯುವಕರಾಗಿ, ವಯಸ್ಕರ ಜೊತೆ ವಯಸ್ಕರಾಗಿ, ಅಜ್ಜಿ ಮತ್ತು ಅವ್ರ ಜೊತೆ ಅಜ್ಜಿಯವರ ಜೊತೆ ಒಂದು ವಿಶ್ವಾಸವಾಗಿ ಮತ್ತು ಹೆಣ್ಣು ಮಕ್ಕಳ ಜೊತೆ ಅವ್ರು ಮಾತಾಡ್ತಕ್ಕಂಥ ರೀತಿಯನ್ನು ನಾವು ಚುನಾವಣೆ ಪ್ರಚಾರಕ್ಕೆ ಹೋದಾಗ ಹೆಣ್ಮಕ್ಳುಗಳು ಫೋಟೋ ತಗೊಬೇಕು, ಸೆಲ್ಫಿ ತಗೋಬೇಕು ಅಂತಕ್ಕಂಥ ಬಂದ ಸಂದರ್ಭದಲ್ಲಿ ಈ ಗುಂಪಿನಲ್ಲಿ ಅವ್ರಿಗೆ ಅವಕಾಶ ಸಿಗದೇ ಇರೋ ಸಂದರ್ಭದಲ್ಲಿ ಅವರೇ ಅವ್ರ ಜೊತೆ ಹೋಗಿ ನಿಂತು ಫೋಟೋ ತೆಗೆಸ್ಕೊಂಡು ಅವ್ರ ಯೋಗಕ್ಷೇಮಗಳನ್ನ ವಿಚಾರಿಸ್ತಿದ್ರು. ಅದೆಲ್ಲ ನೋಡಿದಾಗ ನಮಗೆ ಭಾಳ ಒಂದು ಆತ್ಮವಿಶ್ವಾಸ ಇತ್ತು. ನಮ್ಮ ನಂಬಿಕೆ ಏನು 1 ಲಕ್ಷ ಮತ ನಾವು ಹತ್ತತ್ರ ನಾವು ಗೆಲ್ತೀವಿ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಟಿದ್ದು. ಆ ನಿರೀಕ್ಷೆಗೆ ಜನ ಸ್ಪಂದಿಸಿದರೆ. ಮೊದಲನೇದಾಗಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಭಾರತೀಯ ಜನತಾ ಪಕ್ಷ ಮತ್ತು JDS ಏನು ಜಾತ್ಯತೀತ ಜನತಾದಳ ಪಕ್ಷ NDA ಮೈತ್ರಿ ಅಭ್ಯರ್ಥಿಯಾಗಿದ್ದಂತಹ ಯದುವೀರ್ ಒಡೆಯರ್ ಅವರ ಗೆಲುವಿಗೆ ನೀವೇನು ಆಶೀರ್ವಾದ ಮಾಡಿದರೆ ಮೊದಲನೇದಾಗಿ ನಾನು ನಿಮಗೆ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಎಲ್ಲ ಒಂದು ಕಡೆ ಗೆಲುವಿನ ವಿಶ್ವಾಸದೊಂದಿಗೆ ಈ ಕಾಂಗ್ರೆಸ್ನ ಮುಖಂಡರುಗಳು ಎದುರಿಸ್ತಾ ಇದ್ರು. ನಾವು ಅವ್ರಿಗೆ ಹೇಳ್ತಾ ಇದ್ವಿ, ಇಲ್ರಿ ಹಂಗಾಗಲ್ಲ ಅಂತೇಳಿ. ಈಗ ನಮಗೆ ಜನಗಳು ಒಳ್ಳೆ ಉತ್ತಮವಾದ ತೀರ್ಪನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಚಿರಋಣಿಯಾಗಿ ಒಳ್ಳೆ ಈ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಏನು ಅಭಿವೃದ್ಧಿಯನ್ನು ಈ ಹಿಂದೆ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಮಾಡ್ಕೊಂಡು ಬಂದಿದ್ರು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಸಹಕಾರದೊಂದಿಗೆ ಈಗ ಹಾಲಿ ಸಂಸದರಾಗಿದ್ದಾರಲ್ಲ ನಮ್ಮ ಯದುವೀರ್ ಒಡೆಯರ್ ಅವರು, ನಾವೆಲ್ಲ ಸೇರಿ ಕಾರ್ಯಕರ್ತರುಗಳೆಲ್ಲ ಸೇರಿ ಈ ಕ್ಷೇತ್ರನ ಮಾದರಿ ಕ್ಷೇತ್ರವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ನಮ್ಮ ನೂತನ ಸಂಸದರಾದಂತಹ ಯದುವೀರ್ ಒಡೆಯರ್ ಅವರ ಜೊತೆಯಲ್ಲಿ ಕೈ ಜೋಡಿಸಿ ನಿಷ್ಠೆಯಾಗಿ ಕೆಲಸ ಮಾಡ್ತೀವಿ. ಪ್ರಮುಖವಾಗಿ ಸರ್, ಎಲ್ಲೋ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕಾದ್ರೆ JDS ಮೈಸೂರು ಭಾಗದಲ್ಲಿ ಸಾಕಷ್ಟು ಅನುಕೂಲ ಆಯಿತಾ ಅನ್ನೋ? ಖಂಡಿತ. ಯಾಕೆ ಅಂತ ಹೇಳಿದ್ರೆ JDS ಪಕ್ಷಕ್ಕೆ ತನ್ನದೇ ಆದಂತಹ ಮತಗಳಿದೆ.
ಉದಾಹರಣೆಗೆ ಈಗ ನಾವು ಮೈಸೂರು ಜಿಲ್ಲೆಯಲ್ಲಿ 2 ಕ್ಷೇತ್ರದ ಶಾಸಕರಿದ್ದಾರೆ. ಒಂದು ಹುಣಸೂರಿನಲ್ಲಿ ಜಿ ಟಿ ಹರೀಶ್ ಗೌಡ್ರು ಇದ್ದಾರೆ ಮತ್ತು ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹಾಲಿ ಶಾಸಕರಿದ್ದಾರೆ ಮತ್ತು ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಮಂಜೇಗೌಡರು ಇದ್ದಾರೆ. ಹೀಗಾಗಿ ಜೆ ಡಿ ಎಸ್ ತನ್ನದೇ ಆದಂಥ ಪ್ರಾಬಲ್ಯತೆ ಇರೋದ್ರಿಂದ ಅವ್ರ ಜೊತೆ ನಮ್ಮ ಒಡಂಬಡಿಕೆ ಈ ಗೆಲುವಿಗೆ ನಮಗೆ ಪೂರಕವಾಯಿತು ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ಬಿ ಜೆ ಪಿಯ ಕಾರ್ಯಕರ್ತನಾಗಿ ಇದು ಒಪ್ಕೊಳ್ತಕ್ಕಂಥ ವಿಚಾರಗಳೇ. ರಾಷ್ಟ್ರೀಯ ನಾಯಕರುಗಳೇ NDA ಮೈತ್ರಿಕೂಟದಲ್ಲಿ ಜಾತ್ಯ ಜನತಾದಳದ ಪಕ್ಷದೊಂದಿಗೆ ಮಿಲನ ಮಾಡ್ಕೊಂಡ ಸಂದರ್ಭದಲ್ಲಿ ಅದು ಒಪ್ಕೊಳ್ತಕ್ಕಂಥ ವಿಚಾರ, ನಾವು ಕೂಡ ಅದನ್ನು ಒಪ್ಕೊತೀವಿ. ನಾವು ಸರ್, ಪ್ರಮುಖವಾಗಿ ಸರ್ ನೀವು ಕಾಂಗ್ರೆಸ್ನವರು ಗ್ಯಾರಂಟಿ ಮೇಲೆನೆ ಚುನಾವಣೆ ಆಗುತ್ತೆ ಈ ಬಾರಿನೂ ಸಹ. ಲೋಕಸಭಾ ಕ್ಷೇತ್ರದ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಜನರೇ ನಮಗೆ ಮತವನ್ನ ಕೊಡ್ತಾರೆ, ಹೆಚ್ಚು ಸೀಟನ್ನು ಗೆಲ್ತೀವಿ ಅಂತ ಹೇಳ್ತಿದ್ರು. ಒಂದು ಕಡೆ ಡಿಜಿಟಲ್ 10 ಸೀಟ್ಗಳನ್ನು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯವಾಯಿತು. ಸೊ ಮೈಸೂರಲ್ಲೂ ಸಹ ದೊಡ್ಡ ಮಟ್ಟದ ಹೊಡೆದ CM ತವರು. ಒಂದು ಕಡೆ ಮುಖಭಂಗ ಆಯ್ತಾ ಕಾಂಗ್ರೆಸ್ಗೆ ಅನ್ನೋದು? ಬಹುಶಃ ಇನ್ನೂ 10 ಡಿಕ್ಲೇರ್ಡ್ ಆಗಿಲ್ಲ. ಈಗ ನ್ಯೂಸಲ್ಲಿ ಕೂಡ 9 ಅಂತ ಹೇಳ್ತಿದ್ದಾರೆ. ಈಗ ತಾನೇ ನ್ಯೂಸ್ನ ನೋಡಿದಾಗ 9 ಅಂತಕ್ಕಂಥ ವಿಚಾರಗಳು ನಮಗೆ ತಿಳಿದು ಬಂದಿದೆ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಅವರು ಏನು ತುಂಬ ಒಂದು ನಂಬಿಕೆಯಲ್ಲಿದ್ದರು. ಮತ್ತು ಏನಾಗುತ್ತೆ ಅಂತ ಅಂದರೆ ನಮ್ಮಲ್ಲಿ 5 ಬೆರಳು ಕೂಡ ಒಂದೇ ಸಮಯ ಇರಲ್ಲ, ಮತದಾರರುಗಳು ಕೂಡ ಒಂದೇ ಸಮಯ ಇರಲ್ಲ. ಎಲ್ಲಿ ಉಚಿತವಾಗಿ ಸಿಗುತ್ತೆ ಅಂತಕ್ಕಂಥದ್ದು ನಮ್ಮ ಜನಗಳು ಬಿಡಲ್ಲ, ಅಲ್ಲಿ ತನಕ ನಮ್ಮ ವ್ಯವಸ್ಥೆ ಹಾಳಾಗೋದನ್ನು ತಪ್ಪಿಸ್ಲಿಕ್ಕಾಗಲ್ಲ. ಬಟ್ ನಾನಂತೂ ಗ್ಯಾರಂಟಿಗಳ ವಿಚಾರವಾಗಿ ನಾನು ವಿರೋಧವನ್ನು, ನಾನು ವೈಯಕ್ತಿಕವಾಗಿ ನಾನು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತನಾಗೋ ಅಥವಾ ಇನ್ನೊಂದಾಗ ನಾನು ವಿರೋಧವನ್ನು ವ್ಯಕ್ತಪಡ, ನನ್ನ ವೈಯಕ್ತಿಕವಾಗಿ ನಾನು ಗ್ಯಾರಂಟಿಗಳನ್ನ ಮಾಡ್ತಕ್ಕಂಥದ್ದಕ್ಕೆ ವಿರೋಧ ವ್ಯಕ್ತಪಡೋದು. ಕಾರಣ, ನೀವು ಗ್ಯಾರಂಟಿ ಕೊಡಬೇಕಾದ್ರೆ ಎಲ್ಲಿಂದ ದುಡ್ಡು ತರ್ತೀರಾ? ಇಲ್ಲಿಂದ ಕಿತ್ತಿಲ್ಲಾಕ್ತೀರಾ. ಹಾಗಾಗಿ ಗ್ಯಾರಂಟಿ ಕೊಡೋ ಬದಲು ಯಾರು ಕಟ್ಟ ಕಡೆಯ ವ್ಯಕ್ತಿಗಳಿರ್ತಾರೆ, ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಾರೆ, ಅಂಥ ಗ್ಯಾರಂಟಿಗಳನ್ನು ಕೊಡಬೇಕು. ನಾನು ಯಾಕೆ ಈ ವಿಚಾರಗಳನ್ನ ಹೇಳ್ತಿದ್ದೀನಿ ಅಂದರೆ, ಎಲ್ಲ ಥರದ ಜನಗಳು ಯೋಚನೆ ಮಾಡ್ತಾರೆ. ಏನೋ ಕೆಲವರು ಪಾಪ ಏನೋ ಗ್ಯಾರಂಟಿಗಳಿಗೆ ಹಳ್ಳ ಬಿದ್ದು ಓಟ್ ಹಾಕ್ತಕ್ಕಂಥವ್ರು ಇರ್ತಾರೆ. ಇನ್ನು ಕೆಲವರು ಈ ಗ್ಯಾರಂಟಿಯನ್ನು ಪ್ರಶ್ನೆ ಮಾಡಿ ವಿಮರ್ಶೆ ಮಾಡಿ ಓಟ್ ಹಾಕಿದ್ರಿಂದನೇ ಇವತ್ತು ಈ ಒಂದು ರಿಸಲ್ಟು ಈ ರಾಷ್ಟ್ರದಲ್ಲಿ ಬಂದಿದೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ 297 ಭಾರತೀಯ ಜನತಾ ಪಕ್ಷ ಗೆದ್ದಿರ್ತಕ್ಕಂಥ ನಡೀತಾ ಇದೆ. ಈಗ ಮತ ಏನು ಇನ್ನೂ ಕೂಡ ಫೈನಲೈಸ್ ಆಗಿಲ್ಲ. ಈಗ ಇನ್ನೂ ಹೆಚ್ಚಾಗ್ಬೋದು ಅಥವಾ ಕಮ್ಮಿ ಆಗ್ಬೋದು, ಅದು ಗೊತ್ತಿಲ್ಲ. ಆದರೆ ಈ ಗ್ಯಾರಂಟಿಗಳಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದವರು ಇನ್ನೂ ಇಷ್ಟು 8,000 ಚಿಲ್ಲರೆಯನ್ನು ಕೊಡ್ತೀವಿ, ಹೆಣ್ಮಕ್ಳುಗಳು ಕೂಡಲೇ ಹೋಗಿ ಪೋಸ್ಟ್ ಆಫೀಸಿಗೆ ನೀವು ಖಾತೆಯನ್ನು, ಇದೆಲ್ಲ ಏನಂತ ಹೇಳಿದ್ರೆ ಇದನ್ನೆಲ್ಲ ನಾವು ಇದು ಆ ಪಕ್ಷ ಈ ಪಕ್ಷ ಅಂತಲ್ಲ, ಅದನ್ನೆಲ್ಲ ಬಿಡ್ಬೇಕು. ನಾವು ಜನಗಳಿಗೆ ಆಮಿಷ ಒಡ್ಡಿ ಮತ ಹಾಕಿಸ್ಕೊಳ್ತಕ್ಕಂಥದ್ದು ಇದು ಕಾಂಗ್ರೆಸ್ ಪಕ್ಷದವರು ಮಾಡಿದ್ರಿಂದ ಇವತ್ತು ಈ ಒಂದು ರಿಸಲ್ಟ್ ಬರಲಿಕ್ಕೆ ರಾಜ್ಯದಲ್ಲಿ ಕೂಡ ಸರ್ಕಾರ ರಚನೆ ಆಗಲು ಕೂಡ ಅದೇ ಕಾರಣ ಇದೆ. ಮತ್ತು ಕೇಂದ್ರದಲ್ಲೂ ಒಂದಷ್ಟು ಏನು IND ಏನು ಮಿತ್ರಕೂಟ ಇವತ್ತು ಈ ಒಂದು ರಿಸಲ್ಟ್ ಬಂದಿದೆ, ಅದು ಕೂಡ ಅದು ಒಂದು ಕಾರಣ ಅಂತ ನನ್ನ ವೈಯಕ್ತಿಕವಾಗಿ ಹೇಳ್ತಿದ್ದೀನಿ. ಈ ಗ್ಯಾರಂಟಿಗಳು ಇದಕ್ಕೆ ಜನರು ಮುಂದಿನ ದಿನಗಳಲ್ಲಿ ಯಾಮಾರಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ. ನಂದು ಕೂಡ ಮಾತಾಡಿರೋದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಈ ಕ್ಷೇತ್ರದಲ್ಲಿ ಸಾಕಷ್ಟು ಬಿಜೆಪಿಯ ಕಾರ್ಯಕರ್ತರು ಮುಖಂಡರು ಸಾಕಷ್ಟು ಹೋರಾಟ ಮಾಡಿದ್ರು. ಜೊತೆಗೆ JDS ಹೊಂದಾಣಿಕೆ ಆಗಿದ್ದರಿಂದ JDSನ ಸಹಕಾರ ನಮಗೆ ತುಂಬಾ ಸಿಕ್ತು. ಅದ್ರ ಜೊತೆಗೆ ಯದುವೀರ್ ಒಡೆಯರು ಇರ್ಬೋದು, ಮತ್ತೆ ಹಿಂದೆ ಸಂಸದರು ಸಾಕಷ್ಟು ಕೆಲಸವನ್ನ ಮಾಡಿದ್ರು. ರಾಜಮನೆ ತಂದಾಗ ಅವ್ರದ್ದು ಹೆಸರು ಇರ್ತಿದೆ. ಆ ನಿಟ್ಟಿನಲ್ಲಿ ನಾವು ನಿರೀಕ್ಷೆ ಮಾಡಿದ ನಿಟ್ಟಿನಲ್ಲಿ ಮತದಾರರು ನಮಗೆ ಮತವನ್ನು ಕೊಟ್ಟಿದ್ದಾರೆ, ಅವರಿಗೇನೋ ಕೃತಜ್ಞತೆಯಾಗಿರ್ತವೆ. ಮುಂದಿನ ದಿನಗಳಲ್ಲಿ ರಾಜ್ಯರ ಜೊತೆ ಮತ್ತು ಹಿಂದೆ ಇದ್ದಂಥ ಸಂಸದರ ಜೊತೆಗೂಡಿ ನಾವು ಸಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನು ಮಾಡ್ತೀವಿ ಅಂತ ಮಾತುಗಳನ್ನ ಹೇಳ್ತಾ ಇರೋದು. ಕ್ಯಾಮ್ರಾಮನ್ ನಿತೀಶ್ ಜೊತೆ ಬೀರೇಗೌಡ, ನನ್ನೂರ ನ್ಯೂಸ್, ಮೈಸೂರು.